ಯಾರ್ಯಾರು ವ್ಯಾಪಾರಸ್ಥರಿದ್ದೀರಿ, ಯಾರ್ಯಾರು ನೌಕರಿಯನ್ನ ಮಾಡುವಂತವ್ರಿದ್ದೀರಿ, ಈ ರಾಶಿಯವರಿಗೆ 2025 ಮಾರ್ಚ್ ತಿಂಗಳ ನಂತರ ವೃಷಭ ರಾಶಿಯವರ 2025 ವರ್ಷ ಭವಿಷ್ಯವನ್ನ ನೋಡೋಣ. ಯಾರ್ಯಾರು ನೌಕರಿಯನ್ನ ಮಾಡುವಂತವ್ರಿದ್ದೀರಿ ಅವರೆಲ್ಲರೂ ಕೂಡ ನೌಕರಿಯಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನ ಈ ವರ್ಷ ವಹಿಸಬೇಕಾಗತ್ತೆ. ಯಾಕಂದ್ರೆ ಇದ್ದಂತ ನೌಕರಿಯನ್ನ ಬಿಡೋಕ್ಕಿಂತ ಮುಂಚೆ ಬಹಳಷ್ಟು ವಿಚಾರ ಮಾಡಬೇಕು. ಯಾರ್ಯಾರು ವ್ಯಾಪಾರಸ್ಥರಿದ್ದೀರಿ ವ್ಯಾಪಾರಸ್ಥರಿಗೆ ಈ ವರ್ಷ ಮಾರ್ಚ್ ತಿಂಗಳ ನಂತರ ಉತ್ತಮ ಫಲಿತಾಂಶಗಳನ್ನ ಪಡಿಬಹುದು. ಮಾರ್ಚ್ ತಿಂಗಳವರೆಗೆ ವ್ಯಾಪಾರದಲ್ಲಿ ಏರಿಳಿತಗಳು ಅನಾನುಕೂಲತೆಗಳು ಇರೋದ್ರಿಂದ ವ್ಯಾಪಾರಸ್ಥರು ಸಾಕಷ್ಟು ಎಚ್ಚರಿಕೆಯನ್ನ ಈ ವರ್ಷ ವಹಿಸಬಹುದಾಗಿದೆ. ಏನೇನ್ ಕೆಲಸ ಕಾರ್ಯಗಳು ಅಂದ್ಕೊಂಡಿರ್ತೀರಿ, ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ವಾಹನ ಪ್ರಾಪರ್ಟಿ ತಗೋಬೇಕು, ಏನೇನ್ ಪ್ಲಾನ್ ಮಾಡಿದಿರಿ ಆ ಪ್ಲಾನ್ ಗಳನ್ನೆಲ್ಲ ಈ ವರ್ಷ ಮುಂದೂಡುವುದು ಸೂಕ್ತ. ಯಾಕಂದ್ರೆ ಗುರುಗ್ರಹದ ಪ್ರಭಾವ ನಿಮ್ಮ ರಾಶಿಯವರಿಗೆ ಉತ್ತಮ ಇಲ್ಲದೆ ಇರೋದ್ರಿಂದ ಯಾರು ವಿವಾಹಿತರಿದ್ದೀರಿ ಅವರೆಲ್ಲರಿಗೂ ಕೂಡ ಈ ವರ್ಷ ವಿವಾಹ ಮತ್ತು ದಾಂಪತ್ಯ ಸುಖದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರೋದ್ರಿಂದ ವಿವಾಹ ಜೀವನದಲ್ಲಿ ಬಹಳ ಸಂಗಾತಿಯೊಂದಿಗೆ ಹೊಂದಾಣಿಕೆಯನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಯಾರ್ಯಾರು ಅವಿವಾಹಿತರಿದ್ದೀರಿ ಅವರೆಲ್ಲರಿಗೂ ಕೂಡ ವಿವಾಹ ಭಾಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸ್ವಲ್ಪ ಅಧಿಕ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಆರೋಗ್ಯ ವಿಷಯ ಅಂತ ಬಂದಾಗ ಈ ವರ್ಷ ಆರೋಗ್ಯದಲ್ಲಿ ಉತ್ತಮ ವಾತಾವರಣ ಇರುತ್ತೆ. ನಿರಂತರ ನಿಯಮಿತವಾದಂತಹ ಪ್ರಾಣಾಯಾಮ, ಯೋಗ, ವಾಕಿಂಗ್ ಇತ್ಯಾದಿಗಳನ್ನ ಮಾಡ್ತಾ ಹೋಗಿ. ವೃಷಭ ರಾಶಿಯವರು ಈ ವರ್ಷ ಬೆಳ್ಳಿಯ ಆಭರಣವನ್ನ ಧರಿಸೋದ್ರಿಂದ ಶುಭ ಫಲಗಳನ್ನ ಪಡೆಯಬಹುದಾಗಿದೆ. ಶುಭ ಫಲಗಳನ್ನ ಈ ವರ್ಷ ಪಡೆಯಬಹುದಾಗಿದೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.